ಹಾಯ್ ಫ್ರೆಂಡ್ಸ್, ಸಪ್ತಮಿ ಫುಡ್ ಆ್ಯಂಡ್ ಟ್ರಾವೆಲ್ ಲಾಗ್ಸ್ಗೆ ವೆಲ್ಕಮ್. ನಾನು ಕೊಬ್ಬರಿ ಕಡುಬು ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ 2 ಕಪ್ಪು ಒಣ ಕೊಬ್ಬರಿ, ಆಮೇಲೆ 1 ಕಪ್ ಬೆಲ್ಲ, ಆಮೇಲೆ ಶುಂಠಿ, ಒಣ ಶುಂಠಿ, ಆಮೇಲೆ ಏಲಕ್ಕಿ ಸ್ವಲ್ಪ, ಒಂದು 4 ಏಲಕ್ಕಿ, ಆಮೇಲೆ ಗೋಧಿ ಹಿಟ್ಟು. ಇದು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದೇ ಥರ ಗೋಧಿ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೋಬೇಕು. ಸೊ ಗೋಧಿ ಹಿಟ್ಟು ಬೇಕಾಗುತ್ತೆ. ಈಗ ಇದು ಕೊಬ್ಬರಿ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕೋಬೇಕು, ಅಂದರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಮಿಕ್ಸಿಗೆ ಹಾಕೋತೀನಿ. ಇವಾಗ ಮಿಕ್ಸಿ ಪಾತ್ರೆಯಲ್ಲಿ ಒಣ ಕೊಬ್ಬರಿ ಹಾಕಿದ್ದೀನಿ, ಆಮೇಲೆ 1 ಕಪ್ ಬೆಲ್ಲ. ನೀವು ಟೇಸ್ಟ್ ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಸ್ವೀಟಿ ಜಾಸ್ತಿ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಾನು 1 ಕಪ್ ಹಾಕಿದ್ದೀನಿ ಬೆಲ್ಲ. ಆಮೇಲೆ ಇದು ಏಲಕ್ಕಿನ ಮಿಕ್ಸಿಲೇ ಹಾಕ್ತೀನಿ. ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದು ಬೆಲ್ಲ ಕೊಬ್ಬರಿ ಮಿಕ್ಸಿಗೆ ಹಾಕಿದ್ಮೇಲೆ ಈ ತರ ಆಗಿರುತ್ತೆ. ಎಲ್ಲಾನು ಬೆಲ್ಲ ಮತ್ತೆ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈ ತರ ಎಲೆ ಹಾಕೋಬೇಕು, ಎಲೆ ಲಟ್ಸ್ಕೋಬೇಕು. ಅಂದ್ರೆ ಚಪಾತಿ ಹಿಟ್ಟಿರತ್ತಲ್ಲ ಅದರಿಂದ ಪೂರಿ ತರ ಎಲೆ ಲಟ್ಸ್ಕೋಬೇಕು. ಎಲೆ ಲಟ್ಸ್ಕೊಂಡು ಇದರಲ್ಲಿ ಈ ತರ ಹಾಕ್ಬೇಕು. ಇದ ಹಾಕಿ ಅದು ನಾವು ಕೊಬ್ಬರಿ ಮಾಡ್ಕೊಂಡಿರ್ತೀವಲ್ಲ, ಕೊಬ್ಬರಿನ ತುರಿನ ಮಾಡ್ಕೊಂಡು ಇದರಲ್ಲಿ ಹಾಕ್ಬಿಟ್ಟು, ಇದು ಮೋಲ್ಡ್ ಇರುತ್ತೆ, ಕಡಬದ ಮೋಲ್ಡು, ಅದರಲ್ಲಿ ನಾವು ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ನೀಟಾಗಿ ಈ ತರ ಕಡುಬು ರೆಡಿ ಆಗುತ್ತೆ. ಇದು ಎಕ್ಸ್ಟ್ರಾ ಇರೋದೆಲ್ಲ ನಾವು ತೆಗಿಬೇಕು. ಈ ತರ ನೀಟಾಗಿ ಒಂಥರ ಶೇಪ್ ಬರುತ್ತೆ. ಇದು ಈ ಕಡಬದ ಮೋಲ್ಡ್ ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲ ಶಾಪಲ್ಲಿ. ಬೇಕಂದ್ರೆ ನೀವು ಕೈಯಲ್ಲೂ ಮಾಡ್ಕೋಬಹುದು, ಬಟ್ ಇದರಲ್ಲಿ ಈಸಿಯಾಗಿ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾನು ಇದರಲ್ಲೇ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಕೈಯಲ್ಲೂ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ತರ ಆಗುತ್ತೆ. ಇದನ್ನ ನಾವು ಬೇಯಕ್ಕಿಡಬೇಕು. ಇವಾಗ ಕೈಯಲ್ಲೂ ನಾನು ಮಾಡಿ ತೋರಿಸ್ತೀನಿ. ಮೋದಕದ ತರ ಮಾಡ್ಕೋಬಹುದು. ಈ ತರ ಮಿಡಲ್ ಇದನ್ನ ಕೊಬ್ಬರಿ ಹೂರ್ನ ಇಟ್ಕೊಂಡು, ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಅಂದ್ರೆ ಜ್ಯೂಸಿಯಾಗಿ ಬರುತ್ತೆ, ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ತರ ಕ್ಲೋಸ್ ಮಾಡ್ಕೋಬೇಕು. ಈ ತರ ಕೈಯಲ್ಲೂ ಮಾಡ್ಕೋಬಹುದು ನಾವು. ಆ ತರ ಮೋಲ್ಡ್ ಇಲ್ಲ ಅಂದ್ರೆ ಈ ತರನು ನಾವು ಕ್ಲೋಸ್ ಮಾಡ್ಕೋಬೇಕು. ಈ ತರನು ಚೆನ್ನಾಗಿರುತ್ತೆ. ಈ ತರ ಕೈಯಲ್ಲೂ ಮಾಡ್ಕೋಬಹುದು ನೋಡಿ. ಈ ತರನೂ ಇರುತ್ತೆ. ಇಲ್ಲ ನಾವು ಮೋಲ್ಡಲ್ಲಿ ಮಾಡ್ಬೇಕಂದ್ರೆ ಈ ತರ ಬರುತ್ತೆ. ಮೋಲ್ಡಲ್ಲಿ ಈ ತರ ಮೋಲ್ಡ್ ಸಿಗುತ್ತೆ. ಈ ತರ ಇದ್ರಲ್ಲೂ ಮಾಡ್ಕೋಬಹುದು. ಈ ತರ ಇದೆಲ್ಲಾನು ಮಾಡ್ಕೋತೀನಿ ನಾನು. ಈ ತರ ಮಾಡ್ಕೊಂಡಿದ್ದೀನಿ ನಾನು ಕಡುಬನ್ನ. ಈ ತರ ಇದನ್ನ ನಾವು ಇಲ್ಲಿ ಒಂದು ಪಾತ್ರೆಯಲ್ಲಿ, ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಮೇಲ್ಗಡೆ ಚಾನ್ಗೆ ಇಟ್ಟಿದ್ದೀನಿ. ಚಾನ್ಗೆ ಇಟ್ಟು ಈ ಕಡುಬ ಈ ತರ ಬೇಯಕ್ಕೆ ಇಡಬೇಕು. ಈ ತರ ನೋಡಿ. ಈ ತರ ಕೆಳಗಡೆ ಈ ತರ ನೀರಿಟ್ಟಿದ್ದೀನಿ ಪಾತ್ರೆಯಲ್ಲಿ, ಮೇಲ್ಗಡೆ ಈ ತರ ಚಾನ್ಗೆ ಇಟ್ಟಿದ್ದೀನಿ ನಾನು. ಈ ಚಾನ್ಗೆ ಇಟ್ಟು ಮೇಲ್ಗಡೆ ಈ ತರ ಕಡುಬು ಇಡಬೇಕು. ಈ ತರ ಕಡ್ಬಿಟ್ಟು ಈ ತರ ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಈ ತರ ಕ್ಲೋಸ್ ಮಾಡಿಕೊಂಡು ಒಂದು 15 ನಿಮಿಷ ಬೇಯಕ್ಕೆ ಬಿಡಬೇಕು. 15 ನಿಮಿಷ ಬೇಯುತ್ತೆ. ಬೇಯ್ದ್ಮೇಲೆ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ತುಪ್ಪ ಹಾಕೊಂಡು ತಿನ್ಬೋದು.
ಮೋಮೋಸ್ ಯಾವ ಥರ ಮಾಡ್ತಾರೆ ಅದೇ ಥರ ಇದನ್ನು ಸೇಮು. ಬಟ್ ಇದು ಫಿಲ್ಲಿಂಗಲ್ಲಿ ನಾವು ಕೋಕೋನಟ್ ಹಾಕ್ತೀವಿ, ಕೋಕೋನಟ್ ಮತ್ತು ಬೆಲ್ಲ. ಅದು ಮೋಮೋಸ್ಗೆ ನಾವು ವೆಜಿಟೇಬಲ್ಸ್ ಹಾಕ್ತೀವಿ. ಸೇಮ್ ಮೋಮೋಸ್ ಥರನೇ ಮಾಡೋದು. ನೋಡಿ ಈ ಥರ ಆಗುತ್ತೆ ಬೇಯಿಸಿದ ಮೇಲೆ ಕಡುಬು. ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಇದು ನೋಡಿ ಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು, ಚೆನ್ನಾಗಿರುತ್ತೆ. ಒಳಗಡೆ ನೋಡಿ ಈ ಥರ ಕೊಬ್ಬರಿ ಇರುತ್ತೆ. ನೋಡಿ ಫಿಲ್ಲಿಂಗಲ್ಲಿ ಈ ಥರ ಕೊಬ್ಬರಿ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಥರ ತುಪ್ಪ ಹಾಕೊಂಡು ತಿನ್ನಿ, ಚೆನ್ನಾಗಿ ಹೆಲ್ತಿಯೂ ಚೆನ್ನಾಗಿರುತ್ತೆ.